ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 21/4/2024 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 30/3/99. ತೀವ್ರ ಪುರುಷಾರ್ಥದ ಕಿಚ್ಚನ್ನು ಜ್ವಾಲೆಯಾಗಿ ಪರಿವರ್ತಿಸುವ ಮೂಲಕ ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸಿ. ಇಂದು ಬಾಪ್ತಾದರವರು ಪ್ರತಿಯೊಂದು ಮಗುವಿನ ಮಸ್ತಕದ ಮೇಲೆ 3 ರೇಖೆಗಳನ್ನು ನೋಡ್ತಿದ್ದಾರೆ. ಅದರಲ್ಲಿ ಒಂದು ರೇಖೆ ಪರಮಾತ್ಮನ ಪೋಷಣೆಯ ಭಾಗ್ಯದ ರೇಖೆಯಾಗಿದೆ. ಈ ಪರಮಾತ್ಮ ಪೋಷಣೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಮ್ಮೆ ಮಾತ್ರ ಪ್ರಾಪ್ತಿಯಾಗ್ತದೆ. ಸಂಗಮ ಯುಗವನ್ನು ಹೊರತುಪಡಿಸಿ ಈ ಪರಮಾತ್ಮನ ಪೋಷಣೆಯು ಇನ್ನೆಂದೂ ಪ್ರಾಪ್ತಿಯಾಗೋದಿಲ್ಲ. ಈ ಪರಮಾತ್ಮ ಪಾಲನೆ ಅತಿ ವಿರಳವಾಗಿ ಕೆಲವು ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. ಎರಡನೇ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ. ಪರಮಾತ್ಮ ಶಿಕ್ಷಣ ಇದು ಎಂಥ ಭಾಗ್ಯವಾಗಿದೆ. ಇಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸ್ತಿದ್ದಾರೆ. ಮೂರನೇ ರೇಖೆಯಾಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ. ಯೋಚಿಸಿರಿ, ಎಷ್ಟೊಂದು ಪ್ರಾಪ್ತಿಗಳಿವೆ, ಎಲ್ಲರಿಗೂ ನೆನಪಿದೆಯಲ್ಲವೇ? ಪ್ರಾಪ್ತಿಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ. ಹಾಗಾಗಿ ಈ 3 ರೇಖೆಗಳು ಪ್ರತಿಯೊಬ್ಬರ ಮಸ್ತಕದಲ್ಲಿ ಮಿಂಚುತ್ತಿವೆ. ತಮ್ಮನ್ನು ಅಂತಹ ಅದೃಷ್ಟಶಾಲಿ ಆತ್ಮಗಳೆಂದು ಪರಿಗಣಿಸುತ್ತೀರಾ? ಪೋಷಣೆ, ಶಿಕ್ಷಣ ಮತ್ತು ಪ್ರಾಪ್ತಿಗಳು ಜೊತೆಗೆ ಬಾಪ್ತಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆಧ್ಯಾತ್ಮಿಕ ನಶೆಯನ್ನು ನೋಡ್ತಿದ್ದಾರೆ. ಪ್ರತಿಯೊಂದು ದೈವಿಕ ಮಗು ಎಷ್ಟೊಂದು ಆಧ್ಯಾತ್ಮಿಕ ನಶೆ ಇರುವ ಆತ್ಮಗಳಾಗಿದ್ದಾರೆ. ಇವರು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಅತ್ಯುನ್ನತರು, ಮಹಾನರು ಹಾಗೂ ಪವಿತ್ರರೂ ಆಗಿದ್ದಾರೆ. ದೇವತಾ ರೂಪದಲ್ಲಿ ಸರ್ವಗುಣಗಳಿಂದ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ತನುಮನದಿಂದ ಪವಿತ್ರ ಆತ್ಮರುಗಳು. ತಮ್ಮಂತೆ ಬೇರೆ ಯಾರೂ ಆಗೋದಿಲ್ಲ. ತದನಂತರ ಅತ್ಯುನ್ನತರೂ ಆಗಿದ್ದೀರಿ, ಪವಿತ್ರರೂ ಆಗಿದ್ದೀರಿ, ಜೊತೆಗೆ ಶ್ರೀಮಂತರೂ ಆಗಿದ್ದೀರಿ. ಸ್ಥಾಪನೆಯ ಸಮಯದಲ್ಲಿಯೂ ಸಹ ಪ್ರಾಪ್ತವಾದ ಅವರು ಮಕ್ಕಳಿಗೆ ನೆನಪಿಸುತ್ತಿದ್ದರು ಮತ್ತು ಪತ್ರಿಕೆಗಳಲ್ಲಿಯೂ ಸಹ ಓಂ ಮಂಡಳಿಯು ವಿಶ್ವದಲ್ಲಿ ಶ್ರೀಮಂತರು ಎಂದು ಮುದ್ರಿಸಿದ್ದರು. ಇದು ಸ್ಥಾಪನೆಯ ಸಮಯದ ನಿಮ್ಮೆಲ್ಲರ ಮಹಿಮೆಯಾಗಿದೆ. ಈ ದಿನದ ಎಷ್ಟೇ ದೊಡ್ಡ ಮಲ್ಟಿ ಮಿಲೇನಿಯರ್ ಆಗಿದ್ದರೂ ಕೂಡ ನಿಮ್ಮಷ್ಟು ರಿಚೆಸ್ಟ್ ಆಗಲು ಸಾಧ್ಯವಿಲ್ಲ. ಇಷ್ಟೊಂದು ಶ್ರೀಮಂತರಾಗಲು ಇರುವ ಉಪಾಯವೇನು? ಇದು ತುಂಬ ಚಿಕ್ಕ ಸಾಧನವಾಗಿದೆ. ಶ್ರೀಮಂತರಾಗಲು ಜನರು ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಆದರೆ ನೀವೆಷ್ಟು ಸಹಜವಾಗಿ ಶ್ರೀಮಂತರಾಗುತ್ತಿದ್ದೀರಿ. ಸಾಧನ ಏನಾಗಿದೆ ಎಂಬುದು ಗೊತ್ತಿದೆಯಲ್ಲವೇ? ಕೇವಲ ಒಂದು ಸಣ್ಣ ಬಿಂದು ಇಡಬೇಕು ಅಷ್ಟೇ. ಬಿಂದುವನ್ನು ಇಟ್ಟೆವು, ಗಳಿಕೆ ಆಯಿತು. ಆತ್ಮವೂ ಬಿಂದು, ಪರಮಾತ್ಮನೂ ಬಿಂದು ಮತ್ತು ನಾಟಕಕ್ಕೆ ಬಿಂದು ಹಾಕುವುದು ಇದು ಕೂಡ ಬಿಂದು. ಹಾಗಾಗಿ ಆತ್ಮ ಬಿಂದುವನ್ನು ಸ್ಮರಿಸಿದೆವು, ಆದಾಯ ಹೆಚ್ಚಾಯಿತು. ಹಾಗೆ ಲೌಕಿಕದಲ್ಲಿಯೂ ನೋಡಿರಿ, ಬಿಂದುವಿನಿಂದಲೇ ಸಂಖ್ಯೆ ದೊಡ್ಡದಾಗ್ತದೆ. 1ರ ಮುಂದೆ ಬಿಂದುವನ್ನು ಹಾಕಿದರೆ ಏನಾಗ್ತದೆ? 10. 2 ಬಿಂದುಗಳನ್ನು ಹಾಕಿ, 3 ಬಿಂದುಗಳನ್ನು ಹಾಕಿ, 4 ಬಿಂದುಗಳನ್ನು ಹಾಕಿ, ಸಂಖ್ಯೆ ದೊಡ್ಡದಾಗ್ತಾ ಹೋಗ್ತದೆ. ಹಾಗಾದರೆ ತಮ್ಮ ಸಾಧನ ಎಷ್ಟು ಸಹಜವಾಗಿದೆ. ನಾನು ಆತ್ಮ ಈ ನೆನಪಿನ ಬಿಂದುವನ್ನು ಹಾಕುವುದು ಎಂದರೆ ಸಂಪತ್ತನ್ನು ಸಂಗ್ರಹಿಸುವುದು. ನಂತರ ತಂದೆ ಬಿಂದುವನ್ನು ಹಾಕಿ ಮತ್ತು ಸಂಪತ್ತು ಸಂಗ್ರಹವಾಗ್ತದೆ. ಕರ್ಮದಲ್ಲಿ, ಸಂಬಂಧಗಳಲ್ಲಿ, ನಾಟಕದ ಪೂರ್ಣ ವಿರಾಮ ಹಾಕಿರಿ. ಹಿಂದೆ ಆಗಿರುವ ವಿಷಯಗಳಿಗೆ ಪೂರ್ಣ ವಿರಾಮ ಹಾಕಿ, ಆಗ ನಿಮ್ಮ ಸಂಪತ್ತು ಹೆಚ್ಚಾಗ್ತದೆ. ಹಾಗಾದರೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದು ಹಾಕ್ತೀರಿ ಎಂದು ಹೇಳಿ. ಹಾಗೂ ಬಿಂದುವನ್ನು ಹಾಕುವುದು ಎಷ್ಟು ಸಹಜವಾಗಿದೆ. ಕಷ್ಟವೇ? ಬಿಂದು ಜಾರು ಹೋಗುತ್ತದೆಯೇ? ಸಂಪಾದನೆಯ ಏಕೈಕ ಮಾರ್ಗವೆಂದರೆ ಬಿಂದುವನ್ನು ಹಾಕುವುದು ಎಂದು ಬಾಪ್ತಾದ ಕಲಿಸಿಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲರಿಗೂ ಬಿಂದು ಹಾಕಲು ಬರುತ್ತದೆಯೇ? ಬರ್ತದೆ, ಆದರೆ ಒಂದು ಕೈ ಚಪ್ಪಾಳೆಯನ್ನು ತಟ್ಟಿ. ಖಂಡಿತವಾಗಿಯೂ ಬರುತ್ತದೆಯಲ್ಲವೇ? ಅಥವಾ ಕೆಲವೊಮ್ಮೆ ಜಾರಿ ಹೋಗ್ತದೆ, ಕೆಲವೊಮ್ಮೆ ಅಂಟಿಕೊಳ್ತದೆಯೇ? ಎಲ್ಲಕ್ಕಿಂತ ಸುಲಭ ಬಿಂದು ಹಾಕುವುದಾಗಿದೆ.
ಕುರುಡರು ಕೂಡ ಕಾಗದದ ಮೇಲೆ ಪೆನ್ಸಿಲ್ ಇಟ್ಟರೆ ಬಿಂದುವಾಗ್ತದೆ ಮತ್ತು ತಾವಂತೂ ತ್ರಿನೇತ್ರಿಯಾಗಿದ್ದೀರಿ. ಆದ್ದರಿಂದ ಈ 3 ಬಿಂದುಗಳನ್ನು ಶಾಶ್ವತವಾಗಿ ಉಪಯೋಗಿಸಿರಿ. ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರವಾಗಿದೆ, ಬರೆದು ನೋಡಿ, ವಕ್ರವಾಗಿದೆಯಲ್ಲವೇ? ಹಾಗೂ ಬಿಂದು ಎಷ್ಟು ಸರಳವಾಗಿದೆ. ಅದರಿಂದ ಬಾಪ್ದಾದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಮಾನರಾಗುವ ವಿಧಾನವನ್ನು ಹೇಳ್ತಾ ಇರ್ತಾರೆ. ಆ ವಿಧಾನವೇ ಬಿಂದು, ಬೇರೆ ಯಾವ ವಿಧಾನವೂ ಇಲ್ಲ. ವಿದೇಹಿ ಆಗುತ್ತೀರೆಂದರೆ ಅದರ ವಿಧಾನವೇ ಆಗಿದೆ ಬಿಂದು ಆಗುವುದು. ಅಶರೀರಿಯಾಗಿ ಕರ್ಮಾತೀತರಾಗಿ ಎಲ್ಲದರ ವಿಧಿಯೂ ಬಿಂದು ಆಗಿದೆ. ಆದ್ದರಿಂದ ಬಾಪ್ದಾದ ಮೊದಲೇ ಹೇಳಿದ್ದಾರೆ. ಅಮೃತ ವೇಳೆಯಲ್ಲಿ ಬಾಪ್ದಾದರವರೊಂದಿಗೆ ಮಿಲನ ಮಾಡ್ತಾ, ಆತ್ಮಿಕ ವಾರ್ತಾಲಾಪ ಮಾಡ್ತಾ, ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಾಗ ಮೊದಲು 3 ಬಿಂದುಗಳ ತಿಲಕವನ್ನು ಮಸ್ತಕದ ಮೇಲೆ ಹಚ್ಚಿಕೊಳ್ಳಿ. ಆ ಕೆಂಪು ತಿಲಕವನ್ನಲ್ಲ, ಆದರೆ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಳ್ಳಿ. ಹಾಗೂ ಯಾವುದೇ ಕಾರಣದಿಂದಲೂ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗದಂತೆ ಎಚ್ಚರ ವಹಿಸಿ. ಏಕೆಂದರೆ ಇದು ಅಳಿಸದ ಅವಿನಾಶಿ ತಿಲಕವಾಗಿದೆಯಲ್ಲವೇ? ಬಾಪ್ದಾದರವರು ಮಕ್ಕಳ ಪ್ರೀತಿಯನ್ನು ನೋಡ್ತಾರೆ. ಎಷ್ಟು ಪ್ರೀತಿಯಿಂದ ಮಿಲನ ಮಾಡಲು ಓಡೋಡಿ ಬಂದು ತಲುಪ್ತಾರೆ. ಹಾಗೂ ಇಂದು ಹಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಹತ್ತಿರ ಕುಳಿತುಕೊಂಡು ಮಿಲನ ಮಾಡಲು ಪ್ರೀತಿಯಿಂದ ನಿದ್ದೆ ನೀರಡಿಕೆಯನ್ನು ಮರೆತು ಎಷ್ಟೊಂದು ಪರಿಶ್ರಮದಿಂದ ಪ್ರಯತ್ನ ಪಡ್ತಾರೆ. ಬಾಪ್ದಾದ ಎಲ್ಲರನ್ನೂ ನೋಡ್ತಾರೆ, ಏನೇನು ಮಾಡುತ್ತಾರೆ ಆ ಎಲ್ಲ ಪ್ರಯತ್ನಗಳನ್ನು ನೋಡ್ತಾರೆ. ಬಾಪ್ದಾದ ಮಕ್ಕಳ ಈ ಪ್ರೀತಿಯ ಮೇಲೆ ಬಲಿಹಾರಿ ಆಗ್ತಾರೆ ಮತ್ತು ಹೇಗೆ ಭೌತಿಕವಾಗಿ ಭೇಟಿಯಾಗಲು ಓಡೋಡಿ ಬರುತ್ತೀರೋ ಹಾಗೆಯೇ ತಂದೆಯ ಸಮಾನರಾಗಲು ತೀವ್ರ ಪುರುಷಾರ್ಥ ಮಾಡಿ ಎಂದು ಹೇಳ್ತಾರೆ. ಮಿಲನದಲ್ಲಿ ಎಲ್ಲರೂ ತಮಗೆ ಮುಂದೆ ಕುಳಿತುಕೊಳ್ಳಲು ನಂಬರ್ ಸಿಗಬೇಕೆಂದು ಭಾವಿಸುತ್ತೀರಲ್ಲವೇ? ಎಲ್ಲರಿಗೂ ಸಿಗೋದಿಲ್ಲ. ಇದು ಭೌತಿಕ ಪ್ರಪಂಚವಾಗಿದೆಯಲ್ಲವೇ? ಭೌತಿಕ ಪ್ರಪಂಚದ ನಿಯಮಗಳನ್ನು ಅನುಸರಿಸಲೇಬೇಕು. ಬಾಪ್ದಾದ ಕೂಡ ಎಲ್ಲರೂ ಮುಂದೆಯೇ ಕುಳಿತುಕೊಳ್ಳಲಿ ಎಂದು ಭಾವಿಸ್ತಾರೆ. ಆದರೆ ಇದು ಸಾಧ್ಯವೇ? ಇದು ಆಗುತ್ತಲೂ ಇದೆ. ಹೇಗೆ? ಹಿಂದೆ ಕುಳಿತುಕೊಂಡವರನ್ನು ಬಾಪ್ದಾದ ಯಾವಾಗಲೂ ತಮ್ಮ ದೃಷ್ಟಿಯಲ್ಲಿಟ್ಟುಕೊಂಡಿದ್ದಾರೆ. ಅದರಿಂದ ದೃಷ್ಟಿಯಲ್ಲಿದ್ದವರು ಎಲ್ಲರಿಗಿಂತ ಸಮೀಪದಲ್ಲಿದ್ದಾರೆ. ಹಾಗಾಗಿ ನೀವು ಹಿಂದೆ ಕುಳಿತುಕೊಂಡಿಲ್ಲ, ಆದರೆ ಬಾಪ್ದಾದರವರ ನಯನಗಳಲ್ಲಿ ಕುಳಿತುಕೊಂಡಿದ್ದೀರಿ, ಕಣ್ಮಣಿಗಳಾಗಿದ್ದೀರಿ. ಹಿಂದಿನವರು ಕೇಳಿಸಿಕೊಂಡಿರಾ? ನೀವು ದೂರದಲ್ಲಿಲ್ಲ, ಹತ್ತಿರದಲ್ಲಿದ್ದೀರಿ. ನೀವು ದೇಹದಿಂದ ಹಿಂದೆ ಕುಳಿತಿರಬಹುದು, ಆದರೆ ಆತ್ಮ ಎಲ್ಲರಿಗಿಂತ ಸಮೀಪವಾಗಿದೆ. ಹಾಗೂ ಬಾಪ್ದಾದ ಹಿಂದೆ ಇರುವವರನ್ನೇ ಹೆಚ್ಚು ನೋಡ್ತಾರೆ. ನೋಡಿ, ಹತ್ತಿರ ಇರೋರನ್ನು ಈ ಭೌತಿಕ ಕಣ್ಣುಗಳಿಂದ ನೋಡುವ ಅವಕಾಶವಿದೆ. ಹಾಗೂ ಹಿಂದೆ ಕುಳಿತಿರೋರನ್ನು ಭೌತಿಕ ಕಣ್ಣುಗಳಿಂದ ನೋಡಲಾಗುವುದಿಲ್ಲ. ಅದರಿಂದ ಬಾಪ್ದಾದರವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಬಾಪ್ದಾದರವರು ಮುಗುಳ್ನಗುತ್ತಿದ್ದಾರೆ. 2 ಗಂಟೆ ಆಗ್ತದೆ, 4 ಸಾಲು ಪ್ರಾರಂಭವಾಗ್ತದೆ, ಮಕ್ಕಳು ಮತ್ತು ನಿಂತಲ್ಲೇ ಆಯಾಸಗೊಳ್ತಾರೆ ಎಂದು ಬಾಪ್ದಾದ ಅವರಿಗೆ ಅರ್ಥವಾಗ್ತದೆ. ಆದರೆ ಬಾಪ್ದಾದ ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಮಸಾಜ್ ಮಾಡ್ತಾರೆ, ಕಾಲುಗಳ ಮಾಲಿಶ್ ಮಾಡ್ತಾರೆ. ಬಾಪ್ದಾದರವರ ಮಸಾಜ್ ನೋಡಿದ್ದೀರಲ್ಲವೇ? ಬಹಳ ವಿಶಿಷ್ಟ ಹಾಗೂ ಸುಂದರವಾಗಿದೆ. ಹಾಗಾಗಿ ಇಂದು ಎಲ್ಲರೂ ಈ ಸೀಸನ್ನ ಕೊನೆಯ ಅವಕಾಶವನ್ನು ಪಡೆಯಲು ಎಲ್ಲೆಡೆಯಿಂದ ಧಾವಿಸಿ ಬಂದಿದ್ದಾರೆ. ಚೆನ್ನಾಗಿದೆ. ತಂದೆಯ ಜೊತೆ ಮಿಲನದ ಉಲ್ಲಾಸ ಉತ್ಸಾಹ ಸದಾ ನಮ್ಮನ್ನು ಮುನ್ನಡೆಸುತ್ತದೆ. ಆದರೆ ಬಾಪ್ದಾದರವರಂತೂ ಮಕ್ಕಳನ್ನು ಒಂದು ಕ್ಷಣವೂ ಮರೆಯುವುದಿಲ್ಲ. ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ. ಆದರೆ ಅನೇಕ ಮಕ್ಕಳನ್ನು ಕೂಡ ಒಂದು ಕ್ಷಣ ಮರೆಯೋದಿಲ್ಲ. ಏಕೆಂದರೆ ಅಗಲಿ ಬಹಳ ಕಾಲದ ನಂತರ ಮರಳಿ ಸಿಕ್ಕಿರುವಿರಿ. ನೋಡಿ, ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ತಂದೆಯೇ ತಮ್ಮನ್ನು ಹುಡುಕಿದ್ದಾರೆ. ತಮಗೆ ತಂದೆಯನ್ನು ಹುಡುಕಲು ಸಾಧ್ಯವಾಯಿತೇ? ತಂದೆಯನ್ನು ಹುಡುಕ್ತಾ ಅಲಿಯುತ್ತಿದ್ದೀರಿ, ಆದರೆ ಅವರನ್ನು ಹುಡುಕಾಡಲಿಲ್ಲ. ಮತ್ತು ತಂದೆ ವಿವಿಧ ದೇಶಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತು ತಂದೆಯ ಮಕ್ಕಳು ಎಲ್ಲಿದ್ದರೋ ಅಲ್ಲಿಂದ ಹುಡುಕಿದರು, ತಮ್ಮವರನ್ನಾಗಿ ಮಾಡಿಕೊಂಡರು. ಗೀತೆ ಹಾಡುತ್ತೀರಲ್ಲವೇ? ನಾನು ಬಾಬಾರವರು ಮತ್ತು ಬಾಬಾ ನನ್ನವರು. ಯಾವ ಜಾತಿ ನೋಡಿಲ್ಲ, ದೇಶ ನೋಡಿಲ್ಲ, ಬಣ್ಣ ನೋಡಿಲ್ಲ. ಎಲ್ಲರ ಮಸ್ತಕದಲ್ಲಿ ಒಂದು ಆತ್ಮಿಕ ಬಣ್ಣವನ್ನು ನೋಡಿದೆನು, ಬೆಳಕಿನ ಬಿಂದು. ಡಬಲ್ ಫಾರಿನರ್ಸ್. ಏನು ತಿಳಿದುಕೊಂಡಿರಿ? ತಂದೆ ಜಾತಿ ನೋಡಿದರೆ ಕಪ್ಪಾಗಿದ್ದಾರೋ, ಸುಂದರನೋ, ಬೆಳ್ಳಗಿದ್ದಾನೋ, ಕೃಷ್ಣವರ್ಣದವನೋ? ಏನನ್ನು ನೋಡಲಿಲ್ಲ, ನನ್ನವನಾಗಿದ್ದಾನೆ. ಅದನ್ನು ಮಾತ್ರ ನೋಡಿದ್ದರು. ಹಾಗಾದರೆ ಹೇಳಿ, ಇದು ತಂದೆಯ ಪ್ರೀತಿಯೋ ಅಥವಾ ತಮ್ಮ ಪ್ರೀತಿಯೋ? ಯಾರ ಪ್ರೀತಿಯಾಗಿದೆ? ಮಕ್ಕಳು ಇಬ್ಬರದ್ದು ಎಂದು ಹೇಳಿದರು. ಮಕ್ಕಳು ಉತ್ತರಿಸೋದರಲ್ಲಿ ಜಾಣರು. ಅವರು ಹೇಳ್ತಾರೆ, ಬಾಬಾ ಪ್ರೀತಿಯನ್ನು ಸೆಳೆಯುತ್ತದೆ ಎಂದು ನೀವೇ ಹೇಳ್ತೀರಿ. ಹಾಗಾಗಿ ನಿಮಗೆ ಪ್ರೀತಿ ಇದೆ, ಅದರಿಂದ ನಮಗೂ ಇದೆ, ಆಗಲೇ ಪ್ರೀತಿಯನ್ನು ಸೆಳೆಯುತ್ತದೆ. ಮಕ್ಕಳು ಕೂಡ ಬುದ್ಧಿವಂತರಾಗಿದ್ದಾರೆ. ಇಷ್ಟೊಂದು ಧೈರ್ಯ, ಉಲ್ಲಾಸ, ಉತ್ಸಾಹವಿರುವ ಮಕ್ಕಳಿದ್ದಾರೆ ಎಂದು ತಂದೆ ಸಂತೋಷ ಪಡ್ತಾರೆ. ಬಾಪ್ದಾದರವರು ಅನೇಕ ಮಕ್ಕಳ 15 ದಿನಗಳ ಚಾರ್ಟನ್ನು, ಫಲಿತಾಂಶವನ್ನು ಪಡೆದಿದ್ದಾರೆ.
ಎಲ್ಲೆಡೆ ಫಲಿತಾಂಶದಲ್ಲಿ ಬಾಪ್ದಾದ ನೋಡಿದ ಒಂದು ವಿಷಯವೇನೆಂದರೆ ಬಹುತೇಕ ಎಲ್ಲ ಮಕ್ಕಳು ಪುರುಷಾರ್ಥದ ಕಡೆ ಗಮನ ಕೊಡ್ತಿದ್ದಾರೆ. ಪರ್ಸೆಂಟೇಜ್ ಅವರು ಬಯಸಿದ್ದಷ್ಟು ಇಲ್ಲ, ಆದರೆ ಅದರ ಕಡೆಗೆ ಗಮನ ಕೊಡ್ತಿದ್ದಾರೆ. ತೀವ್ರ ಪುರುಷಾರ್ಥಿ ಮಕ್ಕಳು ಮನಸ್ಸಿನಲ್ಲಿಯೇ ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವ ಲಕ್ಷ್ಯದಲ್ಲಿ ಮುಂದೆವರಿಯುತ್ತಿದ್ದಾರೆ ಮತ್ತು ಮುಂದೆವರಿಯುತ್ತಾ ತಮ್ಮ ಗಮನ ಸ್ಥಾನವನ್ನು ತಲುಪಿಬಿಡ್ತಾರೆ. ಕೆಲವು ಮಕ್ಕಳು ಈಗಲೂ ಕೂಡ ಕೆಲವೊಮ್ಮೆ ಅಜಾಗರೂಕತೆಯಲ್ಲಿ ಮತ್ತು ಕೆಲವೊಮ್ಮೆ ಆಲಸ್ಯದಲ್ಲಿ ಕಡಿಮೆ ಗಮನವನ್ನು ಕೊಡ್ತಿದ್ದಾರೆ. ಅವರ ಒಂದು ವಿಶೇಷ ಸ್ಲೋಗನ್ ಇದೆ, ಆಗಿಯೇ ಆಗ್ತದೆ, ಆಗ್ತೇವೆ. ಇದು ಹುಡುಗಾಟಿಕೆಯಾಗಿದೆ, ಹೋಗಲೇಬೇಕು. ಇದು ತೀವ್ರ ಪುರುಷಾರ್ಥವಾಗಿದೆ. ಬಾಪ್ದಾದ ಅನೇಕ ವಾಗ್ದಾನಗಳನ್ನು ಕೇಳ್ತಾರೆ ಮತ್ತು ಮಕ್ಕಳು ಪದೇ ಪದೇ ಒಳ್ಳೆಯ ಭರವಸೆಗಳನ್ನು ನೀಡ್ತಾರೆ. ಮಕ್ಕಳು ಎಷ್ಟು ಧೈರ್ಯದಿಂದ ವಾಗ್ದಾನ ಮಾಡ್ತಾರೆ ಎಂದರೆ ಆ ಸಮಯದಲ್ಲಿ ಮಕ್ಕಳು ಬಾಪ್ದಾದರವರ ಹೃದಯವನ್ನು ಸಿಹಿಯಾಗಿಸ್ತಾರೆ. ತಂದೆಯ ಹೃದಯ ಸಿಹಿ ಆಗ್ತದೆ, ಆದರೆ ವಾಗ್ದಾನವೆಂದರೆ ಪುರುಷಾರ್ಥದಲ್ಲಿ ಗರಿಷ್ಠ ಲಾಭ. ಆದರೆ ಯಾವುದೇ ಪ್ರಯೋಜನವಾಗದಿದ್ದರೆ ವಾಗ್ದಾನ ಸಮರ್ಥವಾಗಿಲ್ಲ. ವಾಗ್ದಾನ ಕೊಟ್ಟರೂ ಹೃದಯವನ್ನಂತೂ ಸಿಹಿ ಮಾಡುತ್ತಿರಲಿಲ್ಲ ಅಲ್ಲವೇ? ಜೊತೆಗೆ ತೀವ್ರ ಪುರುಷಾರ್ಥದ ಕಿಚ್ಚನ್ನು ಬೆಂಕಿಯ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿ ಸಮಯಕ್ಕೆ ತಕ್ಕಂತೆ ಉಳಿದುಕೊಂಡಿರುವ ಮನಸ್ಸಿನ ಸಂಬಂಧದ ಸಂಪರ್ಕಗಳ ಯಾವುದೇ ಲೆಕ್ಕಾಚಾರವನ್ನು ಜ್ವಾಲಾ ಸ್ವರೂಪದಲ್ಲಿ ಸುಟ್ಟು ಭಸ್ಮ ಮಾಡಿ. ಕಿಡಿ ಇದೆ, ಇದರಲ್ಲಿ ಬಾಪ್ದಾದ ಪಾಸ್ ಮಾಡಿದ್ದಾರೆ, ಆದರೆ ಈಗ ಆ ಕಿಡಿಯನ್ನು ಅಗ್ನಿ ರೂಪದಲ್ಲಿ ತನ್ನಿ. ಪ್ರಪಂಚದ ಒಂದು ಕಡೆ ಭ್ರಷ್ಟಾಚಾರ, ದಬ್ಬಾಳಿಕೆಯ ಬೆಂಕಿ ಇರ್ತದೆ, ಇನ್ನೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಪುರುಷಾರ್ಥದ ಅಗ್ನಿ ಜ್ವಾಲೆಯ ರೂಪದಲ್ಲಿ ಅವಶ್ಯವಾಗಿದೆ. ಈ ಜ್ವಾಲಾ ರೂಪ ಈ ಭ್ರಷ್ಟಾಚಾರ ದಬ್ಬಾಳಿಕೆಯ ಅಗ್ನಿಯನ್ನು ಸಮಾಪ್ತಿ ಮಾಡ್ತದೆ ಹಾಗೂ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡ್ತದೆ. ತಮ್ಮ ಪುರುಷಾರ್ಥದ ಕಿಡಿ ಜ್ವಾಲೆಯ ರೂಪದಲ್ಲಿರಲಿ, ಅಂದರೆ ಶಕ್ತಿಶಾಲಿ ಯೋಗವಾಗಿರಲಿ. ಆಗ ಈ ನೆನಪಿನ ಅಗ್ನಿ ಆ ಅಗ್ನಿಯನ್ನು ಸಮಾಪ್ತಿಗೊಳಿಸ್ತದೆ ಹಾಗೂ ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭವವನ್ನು ಮಾಡಿಸ್ತದೆ. ಬೇಹದ್ದಿನ ವೈರಾಗ್ಯವನ್ನು ಪ್ರಜ್ವಲಗೊಳಿಸ್ತದೆ. ಒಂದು ಬದಿ ಭಸ್ಮ ಮಾಡ್ತದೆ, ಇನ್ನೊಂದು ಬದಿ ತಂಪನ್ನು ಕೂಡ ನೀಡ್ತದೆ. ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸ್ತದೆ. ಮಕ್ಕಳು ಹೇಳ್ತಾರೆ, ನನ್ನ ಯೋಗವಂತೂ ಇದೆ, ಬಾಬಾರವರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಇದು ಬಹಳ ಒಳ್ಳೆಯದು, ಆದರೆ ಸಮಯಕ್ಕೆ ತಕ್ಕಂತೆ ಈಗ ಜ್ವಾಲೆಯ ರೂಪವನ್ನು ತೆಗೆದುಕೊಳ್ಳಿ. ಹೇಗೆ ನೆನಪಾರ್ಥದಲ್ಲಿ ಶಕ್ತಿಯರ ಶಕ್ತಿರೂಪ, ಮಹಾಶಕ್ತಿ ರೂಪ, ಸರ್ವಶಸ್ತ್ರಧಾರಿಯನ್ನಾಗಿ ತೋರಿಸ್ತಾರಲ್ಲವೇ? ಈಗ ಅದೇ ಮಹಾಶಕ್ತಿಯ ರೂಪವನ್ನು ಪ್ರತ್ಯಕ್ಷಗೊಳಿಸಿ. ಪಾಂಡವರಾಗಲಿ ಶಕ್ತಿಯರಾಗಲಿ ಎಲ್ಲರೂ ಸಾಗರದಿಂದ ಹೊರಟ ಜ್ಞಾನ ನದಿಗಳಾಗಿದ್ದೀರಿ. ಸಾಗರ ಅಲ್ಲ, ನದಿಯಾಗಿದ್ದೀರಿ, ಜ್ಞಾನ ಗಂಗೆಗಳಾಗಿದ್ದೀರಿ. ಹಾಗಾದರೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನು ತಮ್ಮ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ. ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯವಾಗಿದೆ. ಈ ವರ್ಷ ಯಾವ ಸೇವೆ ಮಾಡಬೇಕೆಂದು ಎಲ್ಲ ಮಕ್ಕಳು ಕೇಳ್ತಾರೆ. ಆಗ ಬಾಪ್ದಾದ ಮೊದಲನೆಯ ಸೇವೆಯನ್ನು ಹೀಗೆ ವಿವರಿಸ್ತಾರೆ. ಈಗ ಸಮಯಕ್ಕೆ ತಕ್ಕಂತೆ ಎಲ್ಲ ಮಕ್ಕಳ ವಾನಪ್ರಸ್ಥದ ಹಂತವಾಗಿದೆ. ಹಾಗಾಗಿ ವಾನಪ್ರಸ್ಥಿಗಳು ತಮ್ಮ ಸಮಯ ಹಾಗೂ ಸಂಪನ್ಮೂಲಗಳನ್ನು ಬೇರೆಲ್ಲ ಮಕ್ಕಳಿಗೆ ಕೊಟ್ಟು ತಾವು ವಾನಪ್ರಸ್ಥಿಗಳಾಗ್ತಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಸಮಯ ಹಾಗೂ ಶ್ರೇಷ್ಠ ಸಂಕಲ್ಪದ ಖಜಾನೆಗಳನ್ನು ಈಗ ಬೇರೆಯವರಿಗಾಗಿ ಉಪಯೋಗಿಸಿ ತಮಗಾಗಿ ತಮ್ಮ ಸಮಯ ಸಂಕಲ್ಪಗಳನ್ನು ಕಡಿಮೆ ಬಳಸಿ ಅದನ್ನು ಇತರರಿಗಾಗಿ ಬಳಸಿದಾಗ ತಾವು ಸ್ವಯಂ ಆ ಸೇವೆಯ ಪ್ರತ್ಯಕ್ಷ ಫಲದ ನಿಮಿತ್ತರಾಗ್ತೀರಿ. ಮನಸ್ಸಿನಿಂದ ಸೇವೆ, ವಾಚದಿಂದ ಸೇವೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಮಾಸ್ಟರ್ ಕೊಡುವವರಾಗಿ ಬ್ರಾಹ್ಮಣರಿಗೆ ಹಾಗೂ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರೋರಿಗೆ ಏನನ್ನಾದರೂ ಕೊಡುತ್ತೀರಿ. ನಿಸ್ವಾರ್ಥರಾಗಿ ಖುಷಿ ಕೊಡಿ, ಶಾಂತಿ ಕೊಡಿ, ಆನಂದದ ಅನುಭವ ಮಾಡಿಸಿ, ಪ್ರೇಮದ ಅನುಭವ ಮಾಡಿಸಿ. ಕೊಡಬೇಕು, ಕೊಡುವುದು ಎಂದರೆ ಸ್ವತಃ ಪಡೆಯುವುದಾಗಿದೆ. ಸಂಬಂಧ ಸಂಪರ್ಕದಲ್ಲಿ ಬರುವವರು ಏನನ್ನಾದರೂ ಯಾವ ಸಮಯದಲ್ಲಾದರೂ ಯಾವ ರೂಪದಲ್ಲಾದರೂ ಪಡೆದುಕೊಂಡು ಹೋಗಲಿ. ತಾವು ಮಾಸ್ಟರ್ ದಾತಾರ ಬಳಿಗೆ ಬಂದು ಬರಿಗೈಯಿಂದ ತೆರಳಬಾರದು. ಹೇಗೆ ಬ್ರಹ್ಮಬಾಬಾರವರನ್ನು ನೋಡಿದ್ದೇವೆ. ತಿರುಗಾಡುವಾಗಲೂ ಯಾವುದಾದರೂ ಮಗು ಎದುರಿಗೆ ಬಂದರೆ ಏನನ್ನಾದರೂ ಅನುಭವ ಮಾಡದೆ ಬರೀ ಕೈಯಲ್ಲಿ ಹೋಗುತ್ತಿರಲಿಲ್ಲ. ಹಾಗಾಗಿ ಯಾರಾದರೂ ಬಂದು ಭೇಟಿಯಾದರೆ ಏನನ್ನಾದರೂ ಪಡೆದುಕೊಂಡರೋ ಅಥವಾ ಬರಿಗೈಯಿಂದ ತೆರಳಿದರೋ ಎಂದು ಪರಿಶೀಲಿಸಿ. ಸಂಪತ್ತಿರುವವರು ಕೊಡದೆ ಇರಲಾರರು. ಅಕ್ಷಯ ಅಖಂಡ ದಾನಿಯಾಗಿರಿ. ಯಾರಾದರೂ ಬೇಡಿದರೆ ಇಲ್ಲ, ದಾನಿಯು ಯಾವತ್ತೂ ಕೇಳಿದಾಗ ಮಾತ್ರ ಕೊಡಬೇಕು ಎಂದು ನೋಡೋದಿಲ್ಲ. ಅಕ್ಷಯ ಮಹಾದಾನಿ, ಮಹಾನ್ ದಾತ ಸ್ವತಃ ಕೊಡ್ತಾನೆ. ಹಾಗಾದರೆ ಈ ವರ್ಷದ ಮೊದಲ ಸೇವೆ ಮಹಾನ್ ದಾನಿಯಾಗಿ ಮಾಡಿ. ತಾವು ಪರಮಾತ್ಮನಿಂದ ಪಡೆದದ್ದನ್ನು ಕೊಡ್ತೀರಿ.
ಬ್ರಾಹ್ಮಣರು ಭಿಕ್ಷುಕರಲ್ಲ, ಆದರೆ ಸಹಯೋಗಿಗಳಾಗಿದ್ದಾರೆ. ಅದರಿಂದ ಬ್ರಾಹ್ಮಣರು ಪರಸ್ಪರ ದಾನವನ್ನು ಕೊಡಬಾರದು, ಸಹಯೋಗವನ್ನು ಕೊಡಬೇಕು. ಮೊದಲನೇ ನಂಬರಿನ ಸೇವೆಯಾಗಿದೆ. ಹಾಗೂ ಜೊತೆಗೆ ಬಾಪ್ತಾದರವರು ವಿದೇಶದ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳಿದರು. ಈ ಸೃಷ್ಟಿಯಲ್ಲಿ ಸಂದೇಶ ಹರಡಿಸಲು ನಿಮಿತ್ತರಾದವರಿಗೆ ಬಾಬಾ ಮೈಕ್ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ವಿದೇಶದ ಮಕ್ಕಳು ಪರಸ್ಪರ ತಮ್ಮೊಳಗೆ ಈ ಕಾರ್ಯವನ್ನು ಮಾಡಿದ್ದಾರೆಂದು ಬಾಪ್ತಾದರವರು ನೋಡಿದರು ಮತ್ತು ಪ್ಲಾನ್ ಮಾಡಿದರೆಂದರೆ ಪ್ರಾಕ್ಟಿಕಲ್ ಆಗಿ ಆಗಲೇಬೇಕು. ಆದರೆ 13 ವಲಯಗಳಿರುವ ಭಾರತದಲ್ಲಿಯೂ ಸಹ ಪ್ರತಿ ವಲಯದಿಂದ ಕನಿಷ್ಠ ಒಬ್ಬ ವಿಶೇಷ ನಿಮಿತ್ತ ಸೇವಾಧಾರಿ ಇರಬೇಕು. ಅವರನ್ನು ಮೈಕ್ ಎಂದು ಕರೆಯಬೇಕು ಅಥವಾ ಬೇರೆ ಏನನ್ನಾದರೂ ಕರೆಯಬಹುದು. ಯಾರನ್ನಾದರೂ ಸಂದೇಶ ಹರಡುವ ಸಾಧನವನ್ನಾಗಿ ಮಾಡಬೇಕು. ಬಾಪ್ತಾದರವರು ಕನಿಷ್ಠ ಇದನ್ನು ಹೇಳಿದ್ದಾರೆ. ಆದರೆ ದೊಡ್ಡ ದೊಡ್ಡ ದೇಶಗಳಲ್ಲಿ ಹೀಗೆ ನಿಮಿತ್ತರಾಗುವವರಿದ್ದರೆ ಕೇವಲ ವಲಯದವರು ಮಾತ್ರವಲ್ಲ, ಆದರೆ ದೊಡ್ಡ ದೊಡ್ಡ ದೇಶಗಳಿಂದಲೂ ಕೂಡ ಇಂಥವರನ್ನು ಸಿದ್ಧಪಡಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಬಾಪ್ತಾದರವರು ವಿದೇಶದ ಮಕ್ಕಳಿಗೆ ಹೃದಯದಲ್ಲೇ ಅಭಿನಂದನೆಗಳನ್ನು ಕೊಟ್ಟಿದ್ದಾರೆ. ಅವರು ಮೈಕ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತರುವ ಪ್ಲಾನ್ ಅನ್ನು ಮೊದಲು ಬಾಪ್ತಾದರವರ ಎದುರಿಗೆ ತಂದಿದ್ದಾರೆ. ಹಾಗಾಗಿ ಈಗ ಮುಖದಿಂದಲೂ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ. ಅಂದ ಹಾಗೆ ಭಾರತದಲ್ಲಿ ಇದು ಇನ್ನೂ ಸಹಜವಾಗಿದೆ ಎಂದು ಬಾಪ್ತಾದರವರಿಗೆ ತಿಳಿದಿದೆ. ಆದರೆ ಈಗ ಗುಣಮಟ್ಟದ ಸೇವೆಯನ್ನು ಮಾಡಿ ಮತ್ತು ಸಹಯೋಗಿಗಳನ್ನು ಹತ್ತಿರಕ್ಕೆ ಕರೆತನ್ನಿ. ಅನೇಕ ಸಹಯೋಗಿಗಳಿದ್ದಾರೆ, ಆದರೆ ಸಂಘಟನೆಯಲ್ಲಿ ಅವರನ್ನು ಇನ್ನೂ ಹತ್ತಿರಕ್ಕೆ ಕರೆತನ್ನಿ. ಜೊತೆಗೆ ಬ್ರಾಹ್ಮಣ ಆತ್ಮಗಳನ್ನು ಇನ್ನಷ್ಟು ಹತ್ತಿರಕ್ಕೆ ತರಲು ಮಧುಬನದ 4 ದಿಕ್ಕುಗಳಲ್ಲೂ ಹಾಗೂ ಎಲ್ಲೆಡೆ ಜ್ವಾಲೆಯ ವಾತಾವರಣವನ್ನು ಸೃಷ್ಟಿಸಲು ಭಟ್ಟಿ ಮಾಡಿ, ಪರಸ್ಪರ ಸಂಘಟನೆಯಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಿ, ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿ ಮತ್ತು ಅನೇಕರನ್ನು ಮುಂದೆ ವರೆಸಿ. ಈ ಸೇವೆಯಲ್ಲಿ ತೊಡಗಿದಾಗ ಎಲ್ಲ ಸಣ್ಣ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತದೆ, ಪರಿಶ್ರಮವಿದೆ, ಎದೆಗುಂದುವ ಇವುಗಳೆಲ್ಲವೂ ಜ್ವಾಲಾಮುಖಿ ಸ್ವರೂಪದ ಮುಂದೆ ಗೊಂಬೆಯ ಆಟಗಳಂತೆ ಭಾಸವಾಗ್ತದೆ. ತಾವು ಸ್ವತಃ ಸಹಜ ಯೋಗಿಯಾಗಿ ಸುರಕ್ಷಿತರಾಗಿರ್ತೀರಿ. ಚಿಕ್ಕ ಪುಟ್ಟ ಕಾರ್ಯಗಳಿಗಾಗಿ ಶ್ರಮಿಸುತ್ತಿರುವ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಮಕ್ಕಳನ್ನು ನೋಡಿದಾಗ ಬಾಪ್ತಾದರವರಿಗೆ ಅತ್ಯಂತ ಕನಿಕರವಾಗ್ತದೆ ಎಂದು ಬಾಪ್ತಾದರವರು ಹೇಳಿದರು. ಪ್ರೀತಿಯ ಜ್ವಾಲಾಮುಖಿಯ ಕಡಿಮೆಯಾದಾಗ ಪರಿಶ್ರಮವೆನಿಸ್ತದೆ. ಹಾಗಾಗಿ ಈಗ ಪರಿಶ್ರಮದಿಂದ ಮುಕ್ತರಾಗಿ ಅಜಾಗರೂಕರಾಗಬೇಡಿ, ಆದರೆ ಪರಿಶ್ರಮದಿಂದ ಮುಕ್ತರಾಗಿ. ಪರಿಶ್ರಮವನ್ನಂತೂ ಪಡೋದಿಲ್ಲ, ಹಾಗಾಗಿ ಆರಾಮವಾಗಿ ನಿದ್ದೆ ಮಾಡೋಣ ಎಂದು ಯೋಚಿಸಬೇಡಿ. ಆದರೆ ಪರಿಶ್ರಮವನ್ನು ಪ್ರೀತಿಯಿಂದ ಕೊನೆಗೊಳಿಸಿ. ಆ ಜಾಗರೂಕತೆಯಿಂದಲ್ಲ. ಏನು ಮಾಡಬೇಕು ಅರ್ಥವಾಯಿತೆ? ಇನ್ನು ಬಾಪ್ತಾದರವರು ಬರುವುದು ಇದ್ದೇ ಇದೆ. ಮುಂದೆ ಏನಾಗ್ತದೆ ಎಂದು ಕೇಳ್ತಾರೆ. ಬಾಪ್ತಾದರವರು ಬರ್ತಾರೋ ಅಥವಾ ಇಲ್ವೋ? ಬಾಪ್ತಾದರವರು ಇಲ್ಲ ಎಂದು ಹೇಳೋದಿಲ್ಲ, ಹೌದು ಹೌದು ಎಂದು ಹೇಳ್ತಾರೆ. ಮಕ್ಕಳು ಹಜೂರ್ ಎನ್ನುತ್ತಾರೆ, ತಂದೆ ಹಾಜರಾಗ್ತಾರೆ. ಹಾಗಾದರೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ಅರ್ಥವಾಯಿತೆ? ಪ್ರೀತಿಯಿಂದ ಪರಿಶ್ರಮ ಸಮಾಪ್ತಿ ಮಾಡಿ. ಈಗ ಪರಿಶ್ರಮ ಮುಕ್ತ ವರ್ಷವನ್ನು ಆಚರಿಸಿ. ಪ್ರೀತಿಯಿಂದ, ಆಲಸ್ಯದಿಂದ ಅಲ್ಲ. ಇದನ್ನು ಖಚಿತವಾಗಿ ನೆನಪಿಡಿ. ಆಲಸ್ಯವಿರಬಾರದು. ಸರಿ, ಎಲ್ಲ ಸಂಕಲ್ಪಗಳು ಈಡೇರಿದವೆ, ಯಾವುದಾದರೂ ಉಳಿದಿದೆಯೇ? ಜನಕಗೆ ಕೇಳ್ತಾರೆ, ಏನಾದರೂ ಇದೆಯೇ? ದಾದಿಯಂತೂ ಮುಗುಳ್ನಗುತ್ತಿದ್ದಾರೆ. ಆಟ ಪೂರ್ಣಗೊಂಡಿತೆ? ಈ ಆಪರೇಷನ್ ಕೂಡ ಏನಾಗಿದೆ? ಆಟದಲ್ಲಿ ಆಟವಾಗಿದೆ. ಆಟ ಚೆನ್ನಾಗಿತ್ತು ತಾನೆ? ಡ್ರಿಲ್. ಒಂದು ಕ್ಷಣದಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಅಭ್ಯಾಸವನ್ನು ಪದೇ ಪದೇ ಮಾಡಿ. ಸ್ಟಾಪ್ ಎಂದ ತಕ್ಷಣ 1 ಸೆಕೆಂಡಿನಲ್ಲಿ ವ್ಯರ್ಥ ದೇಹಭಾನದಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ದಿನವಿಡೀ ಈ ನಿಯಂತ್ರಣ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿ. ಹಾಗಲ್ಲ, ನಿಯಂತ್ರಣ ಶಕ್ತಿಯನ್ನು ಆದೇಶ ಮಾಡಿ 2 ಅಥವಾ 5 ನಿಮಿಷಗಳ ನಂತರ ನಿಯಂತ್ರಣವಾಗ್ತದೆ. ಅದರಿಂದ ಆಗಾಗ ನಿಯಂತ್ರಣ ಶಕ್ತಿಯನ್ನು ಬಳಸ್ತೀರಿ. ಸೆಕೆಂಡಿನಲ್ಲಿ ಆಗುತ್ತದೆಯೇ? ನಿಮಿಷಗಳಲ್ಲಿ ಆಗ್ತದೆಯೇ? ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆಯೋ ಎಂದು ಪರಿಶೀಲಿಸುತ್ತೀರಿ. ಈಗ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಇನ್ನೂ 3 ತಿಂಗಳುಗಳ ಕಾಲ ಕೊಡಬೇಕು. ಪ್ರಮಾಣ ಪತ್ರ ಪಡೆಯಬೇಕು. ಮೊದಲು ತಾವೇ ತಮಗೆ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳಬೇಕು. ನಂತರ ಬಾಪ್ತಾದರವರು ಕೊಡುತ್ತಾರೆ. ಒಳ್ಳೆಯದು. ಎಲ್ಲ ಕಡೆಯ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಶಿಕ್ಷಣದ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ, ಸದಾ ಬಿಂದುವಿನ ವಿಧಾನದಿಂದ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಪ್ರೀತಿಯಲ್ಲಿ ಮುಳುಗಿರುವ ಹಾಗೂ ಪರಿಶ್ರಮದಿಂದ ಮುಕ್ತ ಆತ್ಮಗಳಿಗೆ, ಜ್ವಾಲಾ ಸ್ವರೂಪದ ವಿಶೇಷ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ:
ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ. ಸಂಕಲ್ಪವು ಸೃಷ್ಟಿಯನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗ್ತದೆ. ಯಾವಾಗ ಬಲಹೀನ ಮತ್ತು ವ್ಯರ್ಥ ಸಂಕಲ್ಪ ಮಾಡ್ತೀರಿ ಆಗ ವ್ಯರ್ಥದ ವಾಯುಮಂಡಲದ ಸೃಷ್ಟಿಯಾಗ್ತದೆ. ಸತ್ಯ ಸೇವಾಧಾರಿಗಳು ಅವರಾಗಿದ್ದಾರೆ ಯಾರು ತಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ಪ್ರಕಂಪನಗಳನ್ನು ಸಮಾಪ್ತಿ ಮಾಡ್ತಾರೆ. ಹೇಗೆ ವಿಜ್ಞಾನಿಗಳು ಶಸ್ತ್ರಗಳಿಂದ ಶಸ್ತ್ರಗಳನ್ನು ಸಮಾಪ್ತಿ ಮಾಡ್ತಾರೆ, ಒಂದು ವಿಮಾನದಿಂದ ಇನ್ನೊಂದು ವಿಮಾನ ಬೆಳೆಸ್ತಾರೆ, ಹಾಗೆಯೇ ತಮ್ಮ ಶುದ್ಧ ಸಮರ್ಥ ಸಂಕಲ್ಪಗಳ ಪ್ರಕಂಪನ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿಬಿಡಲಿ. ಈಗ ಇಂತಹ ಸೇವೆ ಮಾಡಿರಿ. ಸುವಾಕ್ಯ: ವಿಘ್ನವೆಂಬ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿರಿ, ಮುಕ್ತಿ ವರ್ಷವನ್ನು ಆಚರಿಸಿರಿ. ವಿಶೇಷ ಸೂಚನೆ: ಇಂದು ತಿಂಗಳಿನ 3ನೆಯ ರವಿವಾರವಾಗಿದೆ. ಎಲ್ಲರೂ ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ವರೆಗೆ ಅಂತಾರಾಷ್ಟ್ರೀಯ ಯೋಗದಲ್ಲಿ ಸಮೂಹದಲ್ಲಿದ್ದು ತಮ್ಮ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂವನ್ನು ಇಷ್ಟ ದೇವ ಅಥವಾ ಇಷ್ಟ ದೇವಿ ಎಂದು ತಿಳಿದು ತಮ್ಮ ಭಕ್ತರ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ದೃಷ್ಟಿಯಿಂದ ಪ್ರಸನ್ನ ಮಾಡುವಂತಹ ದರ್ಶನೀಯ ಮೂರ್ತರಾಗಿ ಸರ್ವರಿಗೆ ದರ್ಶನ ಮಾಡಿಸುತ್ತಾ ಪ್ರಸನ್ನರಾಗಿ ಮಾಡುವ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.